ನಮಸ್ತೆ, ನನ್ನ ಹೆಸರು ಕುಲದೀಪಕ್. ಮೂಲತಃ ರಂಗಭೂಮಿ ನಟ. ಹಲವು ಸೀರಿಯಲ್ಗಳಲ್ಲಿ ಪಾತ್ರ ಮಾಡಿದ್ದೀನಿ. ಫೀಚರ್ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದ್ದೀನಿ. ಈ ಪಾತ್ರ ನನಗೆ ಅವಕಾಶ ಬಂದಿದ್ದೆ ಒಂಥರ ಮಜಾ ಇದೆ. ಯಾಕೆಂದರೆ ಈ ಸಿನಿಮಾದ ನಿರ್ಮಾಪಕರಾದ ಗಾಯತ್ರಿ ಅವರು ನನಗೆ ಡೈರೆಕ್ಟಾಗಿ ಪರಿಚಯ ಇರಲಿಲ್ಲ. ಈ ಸಿನಿಮಾದ ಹೀರೋ ಮೂಲಕ ನನಗೆ ಪರಿಚಯ ಆದರು. ಈ ಸಿನಿಮಾದ ಹೀರೋ ಪ್ರವೀಣ್ ಅವರು. ನಾವು ಅವರೆಲ್ಲ ಥಿಯೇಟರ್ ಫ್ರೆಂಡ್ಸು. ಸೊ ಫಸ್ಟು ಅವರನ್ನು ನನ್ನನ್ನು ಅಪ್ರೋಚ್ ಮಾಡಿದ್ರು. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಪೊಲೀಸ್ ಪಾತ್ರ ಇದೆ, ಮಾಡಬೇಕು. ಸೊ ಗೊತ್ತಲ್ಲ, ರಂಗಭೂಮಿ ನಟರು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಜೋಶ್ ಇರುತ್ತೆ. ಸೊ ನಾವೆಲ್ಲ ಸ್ವಲ್ಪ ಸಿಂಗಮ್ ಸಿನಿಮಾ ನೋಡೋದು, ಆ ಸಿನಿಮಾ ನೋಡೋದು, ಒಂಥರ ಜೋಶ್ ತೊಗೊಂಡು ಎಲ್ಲ ರೀತಿ ಪ್ರಿಪರೇಷನ್ ಎಲ್ಲ ಆಯಿತು. ನೆಕ್ಸ್ಟು ಬಂದು ಡೈರೆಕ್ಟರ್ನ ಮೀಟ್ ಮಾಡಿಸಿದ್ರು. ಭಗತ್ ರಾಜ್ ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು, ಮೀಟ್ ಮಾಡಿದ್ದು. ಸೊ ಅವ್ರು ನನ್ನನ್ನು ನೋಡಿ, ಇವರು ಸ್ವಲ್ಪ ಸೆಟ್ ಆಗಲ್ಲ ಸರ್ ಈ ಪಾತ್ರಕ್ಕೆ ಅಂತ. ತಿರ್ಗಾ ನನಗಲ್ಲಿ ಬೇಜಾರು. ಯಾವುದೇ ಒಬ್ಬ ಕಲಾವಿದ್ರಿಗೆ ಬೇಜಾರಾಗಿ ಆಗುತ್ತಲ್ಲ, ಇದೇನಪ್ಪ ಸಿಕ್ಕಿದ ಚಾನ್ಸ್ ಹೋಯ್ತಲ್ಲ, ನೆಕ್ಸ್ಟ್ ಏನು ಮಾಡೋದು. ಬಟ್ ಅದಾಗಿ ನೆಕ್ಸ್ಟ್ ಮೂಮೆಂಟ್ ಅವರು ಒಂದು ನೆಗೆಟಿವ್ ಪಾತ್ರ ಇದೆ, ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಅಂತ ಹೇಳಿದರು. ನಾನು ನೆಗೆಟಿವ್ ಪಾತ್ರ ಮಾಡೋದಾ ಬೇಡವಾ ಹೇಗೆ ಅಂತ ಸ್ವಲ್ಪ ಡೌಟಲ್ಲೇ ಇದ್ದೆ. ಯಾಕಂದರೆ ಕೂದಲೆಲ್ಲ ತುಂಬ ಶಾರ್ಟ್ ಇತ್ತು ನಂದು, ಆ್ಯಂಡ್ ಕ್ಲೀನ್ ಶೇವನ್ ಇತ್ತು, ಬರೀ ಮೀಸೆ ಮಾತ್ರ ಬಿಟ್ಟಿದ್ದೆ. ಸೊ ಆಯಿತು ನೋಡೋಣ. ಆ್ಯಂಡ್ ನನ್ನ ಫ್ರೆಂಡ್ ಮೇಲೆ ನಂಬಿಕೆ ಇಟ್ಟು, ಪ್ರವೀಣ್ ಅವ್ರ ಮೇಲೆ ನಂಬಿಕೆ ಇಟ್ಟು, ಏನೋ ಒಳ್ಳೆ ಪಾತ್ರ ಇರುತ್ತೆ ಅಂದ್ಕೊಂಡು ನಾನು ಒಪ್ಕೊಂಡೆ. ಫಸ್ಟ್ ಒಪ್ಕೊಂಡೆ, ಇನ್ನು ಪಾತ್ರದ ಬಗ್ಗೆ ಎಷ್ಟಿರುತ್ತೆ ಏನು ಕೇಳಿಲ್ಲ, ಕಥೆನೂ ಕೇಳಿಲ್ಲ. ನನ್ನ ಫ್ರೆಂಡ್ಗೋಸ್ಕರ ಒಪ್ಕೊಂಡೆ. ಅದಾದಮೇಲೆ ಡೈರೆಕ್ಟರ್ನ ಸಪ್ರೇಟಾಗಿ ಮೀಟ್ ಮಾಡಿದೆ. ಅವರು ತುಂಬ ಪೇಷನ್ಸಿಂದ, ಯಾರೊಬ್ಬ ಹಿರಿ ಕಲಾವಿದರು ಬಂದಾಗ ಯಾವ ರೀತಿ ಪೇಷನ್ಸಿಂದ ಹೇಳ್ತಾರೋ ಅದೇ ರೀತಿ ನನಗೆ ಕಥೆನ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ನನ್ನ ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆವಾಗ ತುಂಬ ಚೆನ್ನಾಗಿ ಕನ್ವಿನ್ಸ್ ಆಯ್ತು ನನಗೆ. ಸೊ ಅದರದ್ದೇ ಆದ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಕೂದಲು ಬಿಡಿ ಅಂತ ಹೇಳಿದ್ರು. ಆಬ್ವಿಯಸ್ಲಿ ಗೊತ್ತಲ್ಲ, ಈ ಕಲಾವಿದ್ರಿಗೆ ಹೆಂಗೆ ಚೇಂಜ್ ಆದರೂ ಸುತ್ತಮುತ್ತ ಜನ ಸ್ವಲ್ಪ ಹಿಂಸೆ ಇಡೋದು ಜಾಸ್ತಿ. ಏನು ಕೂದಲು ಬಿಟ್ಬಿಟ್ಟಿದ್ದೀರಾ ಅಂತಾರೆ, ಏನು ಶೇವ್ ಮಾಡಿಬಿಟ್ಟಿದ್ದೀರಾ ಅಂತಾರೆ. ಆ್ಯಂಡ್ ನಾವು ಶೇವ್ ಮಾಡಿದಾಗ ಗಡ್ಡ ಇರೋ ಪಾತ್ರ ಬರುತ್ತೆ, ಅಥವಾ ಗಡ್ಡ ಬಿಟ್ಟಾಗ ಶೇವ್ ಮಾಡೋ ಪಾತ್ರ ಬರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಎಲ್ಲ ಟಾರ್ಚರ್ಗಳನ್ನೆಲ್ಲ ತಡ್ಕೊಂಡು ನನ್ನ ಪಾತ್ರದ ಬಗ್ಗೆ ಫೋಕಸ್ ಮಾಡಿ ಎಲ್ಲ ರೀತಿ ಅವರೊಂದಷ್ಟು ಫಿಲ್ಮ್ಸ್ ನೋಡೋದಕ್ಕೆ ಹೇಳಿದ್ರು, ಒಂದಷ್ಟು ಬುಕ್ಸ್ ಓದೋಕ್ಕೆ ಹೇಳಿದ್ರು, ಒಂದಷ್ಟು ವೆಬ್ ಸೀರೀಸ್ ನೋಡೋದಕ್ಕೆ ಹೇಳಿದ್ರು. ಆ್ಯಂಡ್ ಸ್ಕ್ರಿಪ್ಟು ಅವಾಗವಾಗ ಒಂದು ಚೂರು ನಾನು ಕೇಳ್ಕೊಳ್ತಾ ಇದ್ದೆ. ಸೊ ಹಾಗೆ ನನ್ನ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ನು ಶುರು ಆಯಿತು. ಅದೇ ರೀತಿ ನನ್ನ ಮೈಂಡ್ಸೆಟ್ ಹೆಂಗಿರಬೇಕು ಈ ಪಾತ್ರದ ಬಗ್ಗೆ, ಅದ್ರ ಬಗ್ಗೆನೂ ಒಂದೊಂದಾಗಿ ಗ್ರ್ಯಾಜುವಲಿ ಚೇಂಜ್ ಆಗ್ತಾ ಬಂತು. ಸೊ ಹೀಗೆ ನನ್ನ ಪಾತ್ರ ಸಿಕ್ಕಿದ್ದು, ಆ್ಯಂಡ್ ನನಗೆ ಅವಕಾಶ ಸಿಕ್ಕಿತ್ತು. ಸೊ ಶೂಟಿಂಗ್ ಎಲ್ಲ ಶುರು, ಅವೆಲ್ಲ ಡೇಟ್ಸ್ ಎಲ್ಲ ಕೊಟ್ಟರು. ಸೊ ಫಸ್ಟ್ ಡೇ ಆಬ್ವಿಯಸ್ಲಿ ಒಂದು ಜೋಶ್ ಇರುತ್ತೆ, ಹೇಗಿರುತ್ತೆ ಸೆಟ್ ಹೇಗಿರುತ್ತೆ, ಆ್ಯಂಡ್ ಯಾವ ಆ್ಯಕ್ಟರ್ಸ್ ಇರುತ್ತೆ. ಆ್ಯಂಡ್ ಕೆಲವರೆಲ್ಲ ತುಂಬ ಹಿರಿ ಕಲಾವಿದರು ಇದ್ದರು, ಆ್ಯಂಡ್ ಅವರು ತುಂಬ ಫ್ರೆಂಡ್ಲಿಯಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ರು. ಅಷ್ಟೇ ಖುಷಿ ಆಯಿತು. ಸೊ ಫಸ್ಟ್ ಡೇ ಏನಂದ್ರೆ ಆ ಜೋಶಲ್ಲಿ ಒಂದು ಆ್ಯಕ್ಚುಯಲ್ ರಿಯಲ್ ಸ್ಲಮ್ಮು ಸೆಟ್ ಇರಲಿಲ್ಲ, ಅದು ರಿಯಲ್ ಸ್ಲಮ್ಮಲ್ಲಿ ಅಲ್ಲಿ ಒಂದು ಥಿಯೇಟ್ರ್ ಒಳಗಡೆ ಇದು ಮಾಡಿದ್ವಿ. ಎಲ್ರದ್ದು ನಮ್ಮ ದೊಡ್ಡ ಗ್ಯಾಂಗ್ ಎಲ್ಲ ಇರುತ್ತೆ. ನನ್ನ ಪಾತ್ರದ ಹೆಸರು ಸಂಪತ್ ಅಂತ. ಸೊ ಸಂಪತ್ ಅಂತ ಕೇಳಿದ್ರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರ ಅಂತ ನನಗೂ ಅನ್ನಿಸ್ತು. ಆಮೇಲೆ ನೋಡಿದ್ರೆ ಇದು ದೊಡ್ಡ ಒಂದು ಡ್ರಗ್ ಡೀಲರ್ ಪಾತ್ರ ಇದು. ಸೊ ಇನ್ನೇನು ಶೂಟ್ ಬೇರೆಯವ್ರದ್ದೆಲ್ಲ ಆಯಿತು, ದೊಡ್ಡ ಹಿರಿ ಕಲಾವಿದರದೆಲ್ಲ ತುಂಬ ಚೆನ್ನಾಗಿ ಆಯಿತು. ನನ್ನ ಟರ್ನ್ ಬರಬೇಕು. ನಾನೆಲ್ಲ ಡೈಲಾಗ್ ಒಂದು ಪೇಜ್ ಕೊಟ್ಟಿದ್ರು. ಸೊ ಒಂದು ಪೇಜ್ ಎಲ್ಲ ಇದು ಮಾಡಿ ಇನ್ನೇನು ಹೇಳಬೇಕು. ಅಲ್ಲಿಂದ ಪೊಲೀಸವ್ರು ಬಂದರು. ಯಾಕೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೀರಾ, ಪರ್ಮಿಷನ್ ತೊಗೊಂಡಿದ್ದೀರಾ? ಸೊ ಆಲ್ಮೋಸ್ಟ್ ಎಲ್ಲ ಸಿಚುಯೇಷನ್ನೇ ಚೇಂಜ್ ಆಗೋಯ್ತು. ನಮ್ಮ ಡೈರೆಕ್ಟ್ರು ಡಲ್ ಆದರು, ನಮ್ಮ ಹೀರೋರು ಡಲ್ ಆದರು, ಕೋ ಆರ್ಟಿಸ್ಟ್ಗಳು ಡಲ್ ಆದರು. ಏನಾಗ್ತಾಯಿದೆ ನನಗೂ ಅರ್ಥ ಆಗ್ತಾಯಿಲ್ಲ. ಸೊ ಆ ಸಿಚುಯೇಷನ್ ಎಲ್ಲ ತಿಳಿ ಮಾಡಿ ಅವ್ರಿಗೆ, ಇಲ್ಲ ನಾವು ಪ್ರೊಸೀಜರ್ ಪ್ರಕಾರ ಬಂದಿದ್ದೀವಿ, ಈ ಥರ ಎಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ ಅಂತೆಲ್ಲ ಹೇಳಿ ಒಂದು 2 ಅವರ್ಸ್ ಆಯಿತು. ಎಲ್ಲ ಆದಮೇಲೆ ಮತ್ತೆ ಶೂಟ್ ಮಾಡೋ ಅಷ್ಟರಲ್ಲಿ ನಾನು ಓದಿದ್ದೆಲ್ಲ ಮರ್ತೋಯ್ತು. ನನಗೆ 1 ಪೇಜ್ ಡೈಲಾಗ್ ಓದಿತ್ತು. ತಿರ್ಗಾ ಆ ಮೂಡಿಗೆ ನಾನು ಬಂದು ತಿರ್ಗಾ ಆ ಮೂಡ್ ಸೆಟ್ ಮಾಡಿಕೊಂಡು, ಆ್ಯಂಡ್ ತುಂಬ ಚೆನ್ನಾಗಿ ಹೋಯ್ತು ಅದು. ಆ್ಯಂಡ್ ಕೋ ಆರ್ಟಿಸ್ಟು ಅಷ್ಟೇ. ಈಗ ಯೂಶ್ವಲಿ 1-3 ಜನ ಕೋ ಆರ್ಟಿಸ್ಟ್ ಇದ್ದರೆ ಅದೊಂಥರ ಬೇಗ ಫ್ರೆಂಡ್ಸ್ ಆಗಿಬಿಡ್ತೀವಿ. ಆ್ಯಂಡ್ ಅವ್ರ ರ್ಯಾಪು ನಮ್ಗೆ ಅರ್ಥ ಆಗುತ್ತೆ. ಈಗ ಅವರು ಫಾಸ್ಟಾಗಿ ತೊಗೊಳ್ತಾ ಇದ್ದಾರೆ, ಸ್ಲೋ ಆಗಿ ತೊಗೊಳ್ತಾ ಇದ್ದಾರೆ, ಅಥವಾ ನಾವು ಹೇಳ್ಬೋದು, ಸರ್ ನೀವು ಈ ಥರ ತೊಗೊಳ್ಳಿ, ಈ ಥರ ತೊಗೊಳ್ಳಿ. ಬಟ್ ಇಲ್ಲಿ ನನ್ನ ಸುತ್ತ ಒಂದು 10-15 ಜನ ಇದ್ದಾರೆ. ಅವ್ರಿಗೊಂದಿಷ್ಟು ಡೈಲಾಗ್ ಇರುತ್ತೆ, ಇವ್ರಿಗೊಂದಿಷ್ಟು ಡೈಲಾಗ್ ಇರುತ್ತೆ, ನನ್ನ ಮಧ್ಯದಲ್ಲಿ ಇರುತ್ತೆ. ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು ಒಂದು ಗೊತ್ತಾಗ್ತಾ ಇರಲ್ಲ. ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ನಮ್ಮ ಡೈರೆಕ್ಟ್ರು ಎಲ್ಲ ರೀತಿ ಸಮಾಧಾನವಾಗಿ, ಸರ್ ಕಾಮಾಗಿ ಎಲ್ಲ ಇವ್ರು ಇದು ಹೇಳ್ತಾರೆ ನೀಟಾಗಿ ಟೈಮ್ ಕೊಟ್ಟು. ನಮ್ಮ ಅದೃಷ್ಟ ಏನಂದರೆ ಈ ಸಿನಿಮಾದ ನಿರ್ದೇಶಕರು ಹಾಗೂ ನಮ್ಮ ಸಿನಿಮಾದ ಕ್ಯಾಮ್ರಾಮನ್ ಇಬ್ಬರೂ ತುಂಬಾ ಪೇಷನ್ಸ್ ಇದೆ. ಅದರಿಂದ ನಾವು ಈ ಪ್ರಾಜೆಕ್ಟ್ನ ನೀಟಾಗೆ ಮುಗ್ಸೋಕ್ಕಾಯ್ತು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಏನಕ್ಕಂದರೆ ಯಾರೋ ಒಬ್ಬ ಆ್ಯಕ್ಟ್ರ್ ಆಗಲಿ
ಒಂದ್ಸಲಿ ಡೈರೆಕ್ಟರ್ ಕೂಗಾಡ್ಬಿಟ್ರೆ ಆ ಟೆನ್ಷನ್ ಆ್ಯಕ್ಟರ್ಸ್ ಮೇಲೆ ಹಾಕ್ಬಿಟ್ರೆ ಎಂಥವ್ರಿಗೆ ಆಗಲಿ ಅದು ಮೂಡ್ ಆಫ್ ಆಗೇ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು 3-4 ಸಲ ಪೇಷನ್ಸ್ ತಾಳದೆ ನಮ್ಮ ಡೈರೆಕ್ಟರ್ ಕೂಗಾಡಿದ್ರು, ನಮ್ಮ ಕ್ಯಾಮ್ರಾಮನ್ ಮಾತ್ರ ಕೂಗಾಡ್ತಾನೆ ಇರಲಿಲ್ಲ. ಅವ್ರ ಹೆಸರು ಪ್ರಶಾಂತ್ ಅವರು ಅಂತ. ಸೊ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಮಾಡೋಣ ಸರ್ ಮಾಡೋಣ ಅಂತೆಲ್ಲ ಹೇಳಿದ್ರು. ಇನ್ನೊಂದು ದಿನ ಒಂದು ಸೆಟ್ಟಲ್ಲಿ ಒಂದು ಜೈಲ್ ಸೀಕ್ವೆನ್ಸು. ಸೊ ವಿಲನ್ ಅಂದರೆ ಹಾಗೆ ನಾನು ಒಂಥರ ಡ್ರೀಮ್ ಸೀಕ್ವೆನ್ಸ್ ಸಿನಿಮಾದಲ್ಲೆಲ್ಲ ನೋಡಿರ್ತಾರಲ್ಲ, ಫುಲ್ ಚೇಸ್ ಮಾಡ್ಕೊಂಡು ಏನೋ ಒಂದು ವೀಲಿಂಗ್ ಮಾಡಿಕೊಂಡು ಆ ಥರ ಫುಲ್ ಬಿಲ್ಡಪ್ ಸೀನ್ ಅದು ಇದು ಎಲ್ಲ ಇರುತ್ತಂದರೆ ನಂದು ಒಂದು 80% ಸೀನು ಜೈಲ್ ಒಳಗಡೆನೇ ನಡೆಯೋದು. ಸೊ ಅಲ್ಲಿ ಯಾವ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ, ಬರೀ ಆ 4 ಕಂಬಿ ಒಳಗಡೆ ನಾವು ಯಾವ ರೀತಿ ಎಕ್ಸ್ಪ್ರೆಷನ್ ತೋರಿಸ್ಬೋದು, ಯಾವ ರೀತಿ ಆ್ಯಕ್ಟ್ ಮಾಡ್ಬೋದು. ಬೇರೆ ಲೊಕೇಶನ್ ಇಲ್ಲ, ಸುತ್ತಮುತ್ತ ಏನಿಲ್ಲ, ಜೈಲು ಒಳಗಡೆ ಒಂದು 4-5 ಜನ ಇರ್ತೀವಿ, ಅಷ್ಟರಲ್ಲೇ ನಮ್ಮ ಟ್ರ್ಯಾಕ್ ಸುಮಾರು ಹೋಗ್ತಾ ಇರುತ್ತೆ. ಸೊ ಅದರ ಒಳಗಡೆ ನಮ್ಮ ಸೀನ್ಗಳು ಏನಿದೆ, ಆ ಹೀಟ್ ಮೂಮೆಂಟು, ನಾವೆಷ್ಟು ಫ್ರಸ್ಟ್ರೇಟ್ ಆಗಿದ್ದೀವಿ, ನಾವೆಷ್ಟು ಕೋಪದಲ್ಲಿದ್ದೀವಿ, ಆ ಜರ್ನಿ ಎಲ್ಲ ಬರೀ ಆ 4 ಕಂಬಿ ಒಳಗಡೆನೇ ನಾವು ತೋರಿಸ್ಬೇಕು. ತುಂಬ ಚಾಲೆಂಜಿಂಗ್ ಆಗಿತ್ತು, ಬಟ್ ಅದನ್ನು ಅದ್ಭುತವಾಗಿ ತೆಗ್ದಿದ್ದಾರೆ. ಒಂದು ಸೀನ್ ಇತ್ತು, ಅದರಲ್ಲಿ ಏನಂದರೆ ಒಂದು ಚಟ್ನಿ ನೀರು ಚಟ್ನಿನ ನನ್ನ ಮುಖಕ್ಕೆ ಎರಿಸ್ತಾರೆ. ಸೊ ಜೋಶಲ್ಲಿ ಹಾಂ ಸರ್ ಎರ್ಚಿ ಅಂದರೆ ಮುಖಕ್ಕೆ ಎರ್ಚಾದ್ಮೇಲೆ ಖಾರ ಹತ್ಕೊಳ್ತು ಸರ್, ಉರಿ ಆ ಉರಿ ಕಡಿಮೆ ಆಗಿದ್ದಕ್ಕೆ ನನಗೊಂದು 1/4 ಗಂಟೆ ಬೇಕಾಗಿತ್ತು. ಈ ಥರ ಒಂದು ಕೆಲವೊಂದು ಪ್ರತಿಯೊಂದೂ ಒಂಥರ ಚಾಲೆಂಜಿಂಗಾಗೇ ಇತ್ತು ಸಿಚುವೇಶನ್ಸ್ ಎಲ್ಲ. ಆ್ಯಂಡ್ ಹೀರೋಗೂ ಅಷ್ಟೇ, ಯೂಶ್ವಲಿ ಏನಾಗುತ್ತೆ ಈ ಥರ ಥ್ರಿಲ್ಲರ್ ಮೂವೀಸಲ್ಲೆಲ್ಲ ಹೀರೋಗಳು ಸುಮ್ಮನೆ ಹಿಂಗೆ ನೋಡ್ತಾರೆ ಹೊಡಿತಾರೆ, ಒಂದು 4-5 ಬೀಸ್ತಾರೆ ಅಷ್ಟೇ. ಬಟ್ ಇಲ್ಲಂಗಿಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅವ್ರದ್ದೇ ಆದ ಚಾಲೆಂಜಸ್ ಇತ್ತು. ಆ್ಯಂಡ್ ನಮ್ಮ ಹೀರೋ ಅವರು ಅಷ್ಟೇ, ಅವ್ರ ಟ್ರಾನ್ಸ್ಫಾರ್ಮೇಷನ್ ಲೈಕ್ ಫಸ್ಟ್ ಹಾಫಲ್ಲೇ ಅವರು ಒಂದು 15 kg ಡೌನ್ ಆಗಿರ್ತಾರೆ, ಸಣ್ಣ ಇರ್ತಾರೆ. ನೆಕ್ಸ್ಟ್ ತಿರ್ಗಾ ಅವರು ರೀಗೇನ್ ಆಗಿ ಬಾಡಿ ಬಿಲ್ಡ್ ಮಾಡಿ ಅದೊಂದು ಟ್ರ್ಯಾಕ್ ಹೋಗುತ್ತೆ. ಸೊ ಈ ಥರ ಪ್ರತಿಯೊಬ್ಬರೂ ಕಷ್ಟಪಟ್ಟಿದ್ದಾರೆ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ನನ್ನ ಅದೃಷ್ಟ ಈ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನೆಕ್ಸ್ಟು ಡಬ್ಬಿಂಗ್ ಕರೆದ್ರು. ಸೊ ಸಿನಿಮಾ ಆದಮೇಲೆ ಎಲ್ಲರೂ ಆ್ಯಕ್ಚುಲಿ ನಮ್ಮ ಟೀಮ್ಗಿಂತ ನಮ್ಮ ಸುತ್ತಮುತ್ತ ಇರೋರಿಗೆ ಕಲಾವಿದರಿಗೆ ಟಾರ್ಚರ್ ಇಡ್ತಾರೆ ಜನ. ಆಯಿತಾ ಸಿನಿಮಾ ಶೂಟಿಂಗ್ ಆಯಿತಾ, ಡಬ್ಬಿಂಗ್ ಆಯಿತಾ, ಯಾವಾಗ ತಿರ್ಗಾ ಇದನ್ನ ಎಲ್ಲ ಜನ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಅಷ್ಟಲ್ಲಿ ನಾನು ಇನ್ನೇನು ನಮ್ಮ ಡೈರೆಕ್ಟ್ರ್ ತಲೆ ತಿನ್ನಬೇಕು ಅಷ್ಟರಲ್ಲಿ ಅವರೇ ಕರೆದ್ರು, ಸರ್ ಡಬ್ಬಿಂಗ್ ಬನ್ನಿ. ಸೊ ಡಬ್ಬಿಂಗ್ ಎಲ್ಲ ಚೆನ್ನಾಗಾಯಿತು, ಅದೊಂಥರ ಮಜಾ ಆಯಿತು ಎಲ್ಲ. ಸೊ ಕೂಗಾಡೋದು ಏನೇನು ಕಿರ್ಚಾಡೋದಲ್ಲೆಲ್ಲ ಲಾಸ್ಟಿಗೆ ಇಟ್ಕೊಂಡ್ರು, ಯಾಕಂದರೆ ವಾಯ್ಸ್ ಹೋಗ್ಬಿಡೋದಲ್ವ. ಸೊ ಫಸ್ಟೇ ಎಲ್ಲ ಕಿರ್ಚಾಡ್ಬಿಟ್ರೆ ನೆಕ್ಸ್ಟ್ ಡಬ್ಬಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಥರ ಡಬ್ಬಿಂಗ್ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಒಂದು ಮ್ಯೂಸಿಕ್ ಆದಮೇಲೆ ಒಂದು ರಫ್ ಕಟ್ ನೋಡಿದ್ದೀನಿ, ನಾನು ಪೂರ್ತಿ ಸಿನಿಮಾ ನೋಡಿಲ್ಲ. ಬಟ್ ರಫ್ ಕಟ್ ನೋಡಿದಾಗ ಸೀರಿಯಸ್ಲಿ ಆ್ಯಸ್ ಆನ್ ಆಡಿಯನ್ಸ್ ನೋಡಿದಾಗ ತುಂಬ ಎಂಗೇಜಿಂಗ್ ಆಗಿತ್ತು ನನಗೆ. ಅಬ್ವಿಯಸ್ಲಿ ಅದು ಮ್ಯೂಸಿಕ್ಕು ಅದೆಲ್ಲ ಆದಮೇಲೆ ಒಂದು 60% ಇನ್ನೂ ಎಫೆಕ್ಟ್ ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ಬೋರ್ ಆಗಿಲ್ಲ, ತುಂಬ ಎಂಗೇಜಿಂಗಾಗಿ ಇತ್ತು ನನಗೆ. ಸೊ ಎಲ್ಲೋ ಒಂದು ಕಡೆ ನನಗೆ ಹೋಪ್ ಇದೆ, ಈ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಮ್ಯೂಸಿಕ್ಕು ಕೂಡ ಮಾನಸ ಹೊಳ್ಳ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮು ನಾನು ಕೇಳಿದೆ, ಅಂದರೆ ನಾನು ವರ್ಕ್ ಮಾಡಿದ್ರಲ್ಲಿ ಒಬ್ಬ ಲೇಡಿ ಡೈರೆಕ್ಟ್ರು ಮ್ಯೂಸಿಕ್ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಡೌಟ್ ಇತ್ತು, ಯಾಕೆಂದರೆ ಈ ಕಮರ್ಷಿಯಲ್ ಸಿನಿಮಾ ಅಥವಾ ಥ್ರಿಲ್ಲರ್ ಮೂವಿ ಎಲ್ಲ ಒಂದು ಯಾರು ಒಂದು ಜೆಂಟ್ಸ್ ಯೂಶ್ವಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರೆ ಸಕ್ಕದ ಮಾಡ್ತಾರಲ್ಲ ಸರ್, ಇವ್ರು ಮಾಡ್ತಾರಾ, ಯಾವ ರೀತಿ ಮಾಡ್ತಾರೆ? ಯೂಶ್ವಲಿ ಲೇಡಿ ಡೈರೆಕ್ಟರ್ ಅಂದರೆ ಮೆಲೋಡಿ ಚೆನ್ನಾಗಿ ಹೋಗುತ್ತೆ ಅಥವಾ ಪ್ಯಾಥೋ ಚೆನ್ನಾಗಿ ಮಾಡ್ಬೋದಲ್ವ, ಥ್ರಿಲ್ಲರು ಫೈಟ್ ಸೀನೆಲ್ಲ ಹಿಂಗೆ ಮಾಡ್ತಾರೆ ಅವರು ಅಂತ ನನಗೆ ಡೌಟ್ ಬಂತು. ಬಟ್ ಸೀರಿಯಸ್ಲಿ ಶಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ಕಾಯ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾ ಕನ್ನಡ ಜನತೆ ಥಿಯೇಟ್ರಲ್ಲೇ ಯಾಕೆ ನೋಡಬೇಕು ಅಂದರೆ, ನಾನೇನು ಅಷ್ಟು ದೊಡ್ಡವನಲ್ಲ ಅಥವಾ ಜನಗಳಿಗೆ ನೋಡಿ ಥಿಯೇಟ್ರಿಗೆ ಹೋಗಿ ಅಂತ. ನಾನು OTT ನೋಡ್ತೀನಿ, ನಾನು ಮನೇಲೇ ಕೂತ್ಕೊಂಡು ನೋಡ್ತೀನಿ ಎಲ್ಲ ಸಿನಿಮಾನು. ಬಟ್ ಕನ್ನಡ ಸಿನಿಮಾ ಅಲ್ಲ, ಬೇರೆ ಭಾಷೆ ಸಿನಿಮಾ. ನಾನು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡೋದು. ಆ್ಯಂಡ್ ಈ ಸಿನಿಮಾ ಏನಕ್ಕೆ ನೀವು ಥಿಯೇಟ್ರ್ ನೋಡಬೇಕಂದ್ರೆ ಸರ್, ನಿಮಗೆ ಮಜಾನೇ ಸಿಗಲ್ಲ ಥ್ರಿಲ್ಲರ್ ಮೂವಿ. ಆ ಮ್ಯೂಸಿಕ್ಕು, ಆ ಬ್ಯಾಂಗು, ಆ ಡಿಸ್ಟರ್ಬೆನ್ಸ್ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ದುನಿಯಾ ಸಿನಿಮಾ ಅಥವಾ ಈಗ ಜೋಗಿ ಸಿನಿಮಾ ಅಥವಾ ಯಾವ್ದಾದ್ರು ಥ್ರಿಲ್ಲರ್ ಮೂವೀಸು, ಫೈಟ್ ಇರೋ ಮೂವೀಸ್ನ ನೀವು ಮನೇಲಿ ಕೂತ್ಕೊಂಡ್ರೆ ಆ ಮಜಾನೇ ಸಿಗಲ್ಲ ನಿಮಗೆ. ಏನಕ್ಕೆ ಕೇಳಿ, ಇನ್ನೇನು ಹೀರೋ ಬರಬೇಕು, ಇನ್ನೇನು ಹೊಡಿಬೇಕು, ಯಾರೋ ಮಕ್ಕಳಿ ಮರಿ ಬಂದು ಚಾನಲ್ ಚೇಂಜ್ ಮಾಡ್ತಾರೆ, ಇಲ್ಲ ಯಾರೋ ನಮ್ಮ ತಂದೆ ಬಂದು ನ್ಯೂಸ್ ಚಾನಲ್ ಹಾಕು ಅಂತಾರೆ, ಇನ್ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಾರೆ. ನಿಮಗೆ ಆ ರಸಭಂಗ ಆಗಿಬಿಡುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ. ಅಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ, ಇಷ್ಟೊಂದು ಟೆಕ್ನಿಷಿಯನ್ಸ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ನಮ್ಗೆ ಏನು ಕಷ್ಟಪಡೋದಂದರೆ ನಿಮಗೊಂದು ಆ ಒಂದು 2-1/4 ಗಂಟೆ 2.5 ಗಂಟೆ ಎಂಜಾಯ್ ಮಾಡಲಿ. ನಿಮ್ಮ ಏನೇನು ಪ್ರಾಬ್ಲಮ್ಸ್ ಇದೆ ಜೀವನದಲ್ಲಿ ಅದೆಲ್ಲ ಮರೆತು 2.5 ಗಂಟೆ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗಲಿ ಅಂತ.
ಅದನ್ನು ನೀವು ಮನೇಲಿ ಕೂತ್ಕೊಂಡು ಟಿ ವಿನಲ್ಲಿ ನೋಡಿಕೊಂಡು ಒಂಥರ ಸೀರಿಯಲ್ ಥರ ನೋಡಿಬಿಟ್ರೆ ನಿಮ್ಗೆ ಮಜಾ ಸಿಗೋಲ್ಲ. ಆ್ಯಂಡ್ ನಾವು ಆ ಸಿನಿಮಾ ಮಾಡಿದ್ದಕ್ಕೂ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಆ್ಯಸ್ ಆನ್ ಆಡಿಯನ್ಸ್ ನನಗನ್ಸುತ್ತೆ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ 100% ನಿಮ್ಗೆ ಗ್ಯಾರಂಟಿ ಮಜಾ ಸಿಗುತ್ತೆ. ಬನ್ನಿ ಥಿಯೇಟ್ರಿಗೆ, ನಾವೆಲ್ಲ ಬರ್ತೀವಿ, ನಿಮ್ಮ ಜೊತೆ ಸಿಗೋಣ. ಥ್ಯಾಂಕ್ ಯು.